ಮುಸಲ್ಮಾನರಿಗೆ ಖುಷಿ ಪಡಿಸುವ ಸಲುವಾಗಿ ಸಿಎಂ ಇಲ್ಲಸಲ್ಲದ ಹೇಳಿಕೆಯನ್ನು ನೀಡುತ್ತಿದ್ದಾರೆ ಎಂದು ಮಾಜಿ ಸಚಿವ ಭಗವಂತ ಖೂಬಾ ಕಿಡಿಕಾರಿದ್ದಾರೆ. ಬಿದರ್ನಲ್ಲಿ ಮಾತನಾಡಿದ ಅವರು, ಪ್ರಧಾನಿ ನರೇಂದ್ರ ಮೋದಿ ಅಧಿಕೃತವಾಗಿ ಇನ್ನೂ ಯುದ್ಧ ಘೋಷಿಸಿಲ್ಲ, ಆದರೆ ಸಿದ್ದರಾಮಯ್ಯ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡುವುದು ಬೇಡ ಅಂತಿದ್ದಾರೆ. ನರೇಂದ್ರ ಮೋದಿ ನಾಯಕತ್ವದಲ್ಲಿ ದೇಶ ಸುರಕ್ಷಿತವಾಗಿದೆ. ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿಎಂ ಸಿದ್ದರಾಮಯ್ಯ ಸಂಪೂರ್ಣ ವಿಫಲವಾಗಿದ್ದಾರೆ ಅಂತ ಕಿಡಿಕಾರಿದರು. ಮೊನ್ನೆ ನಡೆದಂಥ ಘಟನೆಯ ನಂತರ ಮೋದಿ ಸರ್ಕಾರ ಸಂಪೂರ್ಣವಾಗಿ ಪಾಕಿಸ್ತಾನವನ್ನು ಹಣಿಸಬೇಕು, ಆತಂಕವಾದವನ್ನು ಕೊನೆಗೊಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕ್ರಮವನ್ನು ತಗೊಳ್ಳುವಂಥ ಸಂದರ್ಭದಲ್ಲಿ ಯಾವುದೇ ಅಧಿಕೃತ ಯುದ್ಧದ ವಿಷಯದಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ಆಡಲಾರ್ದೇ ಕೂಡ ಮುಖ್ಯಮಂತ್ರಿಗಳು ತಕ್ಷಣವಾಗಿ ಮುಸಲ್ಮಾನರ ಮತ ಬ್ಯಾಂಕನ್ನು ತುಷ್ಟೀಕರಣ ಮಾಡುವಂಥ ಉದ್ದೇಶದಿಂದ ಪಾಕಿಸ್ತಾನದ ಜೊತೆಯಲ್ಲಿ ಯುದ್ಧ ಮಾಡಬಾರ್ದು ಅನ್ನುವಂಥ ಹೇಳಿಕೆ ಇದು ಖಂಡನೀಯ. ಮತ್ತು ಮಾನ್ಯ ಸಿದ್ದರಾಮಯ್ಯನವರೇ ತಾವು ಒಂದು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಸಂಪೂರ್ಣವಾಗಿ ನೀವು ಫೇಲ್ಯೂರ್ ಆಗಿದ್ರಿ. ನೀವು ಪ್ರಧಾನಮಂತ್ರಿ ಎಲ್ಲ ದೇಶದ್ದು ಪ್ರಧಾನಿಯಾದಂಥ ನರೇಂದ್ರ ಮೋದಿಯವರು ದೇಶದ 140 ಕೋಟಿ ಜನತೆಯ ಸುರಕ್ಷತೆ, ದೇಶದ ರಕ್ಷಣೆಗೆ ಯಾವ ಕ್ರಮಗಳನ್ನು ತಗೊಳ್ಬೇಕನ್ನುವಂಥದ್ದನ್ನು ಖಂಡಿತವಾಗಿ ತಗೊಳ್ತಾರೆ. ಹೀಗಾಗಿ ಮುಖ್ಯಮಂತ್ರಿಗಳೇ ನಿಮ್ಮ ಹೇಳಿಕೆ ಇದು ಖಂಡನೀಯ ಮತ್ತು ಇವತ್ತು ಅದನ್ನು ತಿರುಚಿ ಬರೆದಿದ್ದಾರೆ ಅನ್ನುವಂಥದ್ದನ್ನು ಇದು ಕೂಡ ನಿಮ್ಮ ಒಂದು ಭಗೋಡತನ ಇದೆ ಅಂತ ಹೇಳ್ತೇನೆ. ಮೊನ್ನೆ ನಡೆದಂಥ ಘಟನೆ ಕಾಶ್ಮೀರದಲ್ಲಿ ಉಗ್ರ ಕೃತ್ಯ ಖಂಡಿಸಿ ರಾಯಚೂರಿನಲ್ಲಿ ಹಿಂದೂ ಹಿತರಕ್ಷಣಾ ಸಮಿತಿ ನೇತೃತ್ವದಲ್ಲಿ ಪ್ರತಿಭಟನಾ ಜಾಥಾ ನಡೆಯಿತು. ಹಿಂದೂ ಹಿತರಕ್ಷಣಾ ಸಮಿತಿ ನೇತೃತ್ವದಲ್ಲಿ ರಾಯಚೂರು ನಗರದ ನೇತಾಜಿ ವೃತ್ತದಿಂದ ಚಂದ್ರಮೌಳೇಶ್ವರ ಸರ್ಕಲ್ವರೆಗೆ ಪ್ರೊಟೆಸ್ಟ್ ಜಾಥಾ ನಡೆಸಲಾಯಿತು. ಉಗ್ರರ ದಾಳಿಯಲ್ಲಿ ಮೃತಪಟ್ಟವರಿಗೆ ಕ್ಯಾಂಡಲ್, ಮೊಬೈಲ್, ಟಾರ್ಚ್ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಪಂಜಿನ ಮೆರವಣಿಗೆ ಮಾಡೋ ಮೂಲಕ ಉಗ್ರ ಕೃತ್ಯವನ್ನು ಖಂಡಿಸಿದರು. ಪ್ರತಿಭಟನೆಯಲ್ಲಿ ಬಿಜೆಪಿ ನಗರ ಶಾಸಕ ಶಿವರಾಜ್ ಪಾಟೀಲ್, ಮಠಾಧೀಶರು, ಹಿಂದೂ ಸಂಘಟನೆ ಕಾರ್ಯಕರ್ತರು, ಮಹಿಳೆಯರು, ಸಾರ್ವಜನಿಕರು ಭಾಗಿಯಾಗಿದ್ದರು. ನಾವು ಏನ್ ಮಾಡ್ಬೇಕಂದ್ರೆ ಬಂಧುಗಳೇ, ದಿನನಿತ್ಯದ ಬೆಳಗಿನಿಂದ ರಾತ್ರಿವರೆಗೂ ನಮ್ಮ ಜೀವಿತಾವಧಿಯಲ್ಲಿ ಯಾವ ವ್ಯಕ್ತಿ ಹತ್ರ ನಾನು ವ್ಯಾಪಾರ ಮಾಡಬೇಕು, ಆ ಶಿವಮೊಗ್ಗದ ಮಂಜುನಾಥನ ಕೊನೆಗೆ ಯಾವ ಸಮಾಜ ಪಾತ್ರಧಾರಿಯಾಗಿತ್ತು, ಆ ಹೆಣ್ಣುಮಗಳ ಮಾಂಗಲ್ಯವನ್ನ ಕಸಿದುಕೊಂಡಿತ್ತು, ಆ ಸಂತತಿಯಲ್ಲಿ ನಾನು ವ್ಯಾಪಾರ ಮಾಡಲ್ಲ, ನಾಳೆ ಚಾ ಕುಡಿಯಲ್ಲ, ಅಂಗಡಿಯಲ್ಲಿ ನಾವು ಯೋಚನೆ ಮಾಡಬೇಕು. ಯಾವ ವ್ಯಕ್ತಿಗಳು ಆ ಸಣ್ಣ ವಯಸ್ಸಿನ ಗಂಡನನ್ನ ಕಳ್ಕೊಂಡು 7 ದಿನ ಆಗಿತ್ತು ಮದುವೆ ಆಗಿ. ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅಂತಕ್ಕಂಥ ಭಾವನದಿಂದ ಇವತ್ತಿನ ದಿನ ರಾಯಚೂರು ಮಹಾನಗರದಲ್ಲಿ ಕಾಶ್ಮೀರದಲ್ಲಿ ಹಿಂದೂಗಳ ಮೇಲೆ ಮಾರಣ ಹೋಮ ನಡೆಸಿದ ಇಸ್ಲಾಮಿ ಭಯೋತ್ಪಾದನೆಯನ್ನ ಧಿಕ್ಕಾರ ಮಾಡಬೇಕಂತಕ್ಕಂಥ ಮಾತನ್ನ ಈ ಶುಭ ಸಂದರ್ಭದಲ್ಲಿ ತಿಳಿಸುತ್ತಾ, ದೇಹಾಭಿಮಾನಕ್ಕಿಂತ ದೇಶಾಭಿಮಾನ ಬಹಳ ದೊಡ್ಡದು ಅಂತ, ಅದಕ್ಕೋಸ್ಕರವಾಗಿ ನಾವೆಲ್ಲ